ಹೊಕ್ರಾಣಿಯಲ್ಲಿನ ಯುವತಿ ಅತ್ಯಾಚಾರ ಕೊಲೆ ಪ್ರಕರಣ ಕ್ಯಾಂಡಲ್ ಮಾರ್ಚ್. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದ ದಲಿತ ಯುವತಿಯ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಖಂಡಿಸಿ ಜಸ್ಟಿಸ್ ಫಾರ್ ಅಶ್ವಿನಿ ಹೆಸರಿನಲ್ಲಿ ಪ್ರಗತಿಪರ, ದಲಿತ ಪರ, ಎಡಪಕ್ಷಗಳು, ಮಹಿಳಾ ಸಂಘಟನೆಗಳು, ಜಾತ್ಯತೀತ, ಸಮಾನ ಮನಸ್ಕರ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಾಗರಿಕರು, ಮಹಿಳೆಯರು ಕ್ಯಾಂಡಲ್ ಮಾರ್ಚ್ ನಡೆಸಿದರು. ನಗರದ ಅತೀನ್ ಖಂದಿಲ್ ವೃತ್ತದಲ್ಲಿ ಮೇಣದ ಬತ್ತಿ ಹಿಡಿದು ಯುವತಿಗಾಗಿ ಶಾಂತಿ ಕೋರಿದರು. ಅಶ್ವಿನಿ ಸಾವು ಭೀಕರವಾಗಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಸರ್ಕಾರ ಕುಟುಂಬಕ್ಕೆ ಕೇವಲ ಪರಿಹಾರ ನೀಡಿ ಕೈ ತೊಳೆದುಕೊಳ್ಳದೆ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು. ನಡೀತವೆ ಅಂತೇಳಿ ನಾವು ನೋಡ್ತಾ ಇದ್ವಿ. ಆದ್ರೆ ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಇಂತಹ ಒಂದು ವಿಕೃತ ಕಾಮಿಗಳು ಏನು ಹೊಕ್ರಾಣಿಯಲ್ಲಿರ್ತಕ್ಕಂಥ ಅಶ್ವಿನಿಯ ಮೇಲೆ ಕಾಡು ಮೃಗಗಳಂತೆ ವಿಕೃತ ಕಾಮಿಗಳು ಅಟ್ಟಹಾಸವನ್ನ ಮೆರೆದಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಮಹಿಳೆಯ ಮೇಲೆ ಕೂಡ ಅತ್ಯಾಚಾರ ಮಾಡಿ ಆ ಮಹಿಳೆಯನ್ನು ಕೂಡ ಹತ್ಯೆ ಮಾಡಿರ್ತಕ್ಕಂಥದ್ದು, ಇತ್ತೀಚೆಗೆ ಈ ರೀತಿಯಾಗಿರ್ತಕ್ಕಂಥ ದಲಿತರ ಮೇಲಿನ ದೌರ್ಜನ್ಯ, ಈ ಎಲ್ಲ ಘಟನೆಗಳನ್ನು ನಾವು ಇವತ್ತು ಜಿಲ್ಲೆಯ ಜನತೆ ಕಣ್ಣಾರೆ ನೋಡಿದೆ. ಇಂಥ ಒಂದು ಘಟನೆಯನ್ನ ಖಂಡಿಸಿ ಇಂದು ರಾಯಚೂರಿನ ತೀನ್ಕಂದಲಿಯಲ್ಲಿ ಜೀವಪರ, ಮನುಷ್ಯ ಪರ, ಮಾನವ ಪರ ಕಳಕಳಿ ಉಳ್ಳಂತಹ ಎಲ್ಲ ಪ್ರಗತಿಪರ ಮನಸ್ಸುಗಳು, ವಿವಿಧ ಸಂಘ. ಇದು ನಮ್ಮ ದುರ್ದೈವ ಬಂಧುಗಳೇ. ಈ ಜಿಲ್ಲೆ ಹೋರಾಟದ ಜಿಲ್ಲೆ. ಎಲ್ಲೋ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅತ್ಯಾಚಾರ ಕೊಲೆಗಳಾದ್ರೆ ಬಹಳ ಕಠಿಣವಾಗಿ ಮತ್ತು ಅದನ್ನ ವ್ಯತಿರೇಕವಾಗಿ ಇರೋದಂತ ಜಿಲ್ಲೆ ನಮ್ಮ ರಾಯಚೂರು ಜಿಲ್ಲೆ. ಇಂತಹ ಜಿಲ್ಲೆಯಲ್ಲಿ ಇಂತಹ ಅಮಾನುಷವಾದಂತಹ ಘಟನೆ ಆಗಿರೋದು ದುರ್ದೈವ ನಮ್ಮೆಲ್ಲರದು. ಹಂಗಾಗಿ ನಾನು ಜಾಸ್ತಿ ಮಾತಾಡಕ್ ಹೋಗಂಗಿಲ್ಲ. ರಾಜ್ಯ ಸರ್ಕಾರ ಆಗಿರಲಿ, ಅದು ಜಿಲ್ಲಾ ಪೊಲೀಸು ಇಲಾಖೆ ಆಗಿರಲಿ, ಏನು ಆರೋಪಿಗಳು ಇವತ್ತು ಬಂಧಿಸಿದಿರಿ, ಅವ್ರು ಕೂಡ ಒಪ್ಕೊಂಡಿದ್ದಾರೆ. ಇಂತಹ ಘಟನೆ ರಾಯಚೂರು ಜಿಲ್ಲೆಯಲ್ಲ, ಯಾವುದೇ ಜಿಲ್ಲೆಯಲ್ಲಿ ಆಗ್ಬಾರ್ದು ಅಂತಂದ್ರೆ ಅಂತ ಆರೋಪಿಗಳನ್ನ ಕೂಡಲೇ ಗುಂಡಿಕ್ಕುವಂತ ಕೆಲಸ ಮಾಡಬೇಕಾಗಿತ್ತು. ಅವ್ರನ್ನ ಗುಂಡಿಕ್ಕುವಂತ ಕೆಲಸ ಮಾಡಿದ್ರೆ ಇಂಥ ಘಟನೆಗಳು ಯಾರು ಕೂಡ ಮಾಡ್ಲಿಕ್ಕೆ ಇಚ್ಛೆ ಪಡ್ತಿರ್ಲಿಲ್ಲ, ಆಗ್ಲಿಕ್ಕೆ ಕೂಡ ಆಗಂಗಿಲ್ಲ. ಹಂಗಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಗೆ ನಾವೊಂದು ಬೇಡಿಕೆ ಅಥವಾ ಮನವಿ ಅಥವಾ ಒತ್ತಾಯ ಪಡಿಸೋದೇನಂತಂದ್ರೆ, ಇಂತಹ ಆರೋಪಿಗಳನ್ನು ಕೂಡ ನಾವು ರಕ್ಷಣೆ ಮಾಡೋದು ತಪ್ಪಾಗ್ತದೆ. ಅಂತ ಆರೋಪಿಗಳನ್ನು ಕೂಡಲೇ ಗುಂಡಿಕ್ಕಿ ಈ ಅಶ್ವಿನಿಗೆ ಮತ್ತೆ ರಾಣೆಮ್ಮಿಗೂ ಕೂಡ ಕೂಡಲೇ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ಇವತ್ತು ನಾವು ಅಶ್ವಿನಿ ಅವ್ರ ಮನೆಗೆ ಹೋಗಿ ನೊಂದ ಕುಟುಂಬದ ಜೊತೆಯಲ್ಲಿ ನಿಂತು ಮಾತಾಡಿ ಬಂದಿದ್ವಿ. ಇವತ್ತು ಅಧಿಕಾರಿಗಳು ಕೂಡ ಅವತ್ತು ಅವರು ಕೂಡ ಬಂದಿದ್ರು, ನಾನು ಹೋಗಿದ್ದೆ ಎಲ್ಲ ಕಡೆನೂ. ಈಗ ನಮ್ದು ಮಹಿಳಾ ಮುನ್ನಡೆ ಸಂಘಟನೆಯಲ್ಲಿ ನಾವು ಈ ತರ ಕೇಸ್ಗಳನ್ನ ನಾವು 2002ರಿಂದನೂ ಇದನ್ನು ಶುರು ಮಾಡ್ಕೊಂಡಿದ್ವಿ. ಈ ತರ ಅತ್ಯಾಚಾರ ಕೊಲೆಗಳಾಗಿರುವಂಥ ವಿಚಾರಗಳಲ್ಲಿ ನಾವು ಫ್ಯಾಕ್ಟ್ ಪೆಂಡಿಂಗ್ ಎಲ್ಲ ಮಾಡಿ ಮತ್ತೆ ನಿವೃತ್ತ ಜಡ್ಜ್ಗಳನ್ನ ಕರೆಸಿ ಅದನ್ನ ಪಬ್ಲಿಕ್ ಹಿಯರಿಂಗು ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಕಡೆ ಹೋದಾಗ ನೋಡಿದಾಗ ಅಧಿಕಾರಿಗಳು ಬರ್ತಿದ್ರು, ಅಂದ್ರೆ ಲೋಕಲ್ MLAಗಳು ಅವರೆಲ್ಲ ಬರ್ತಿದ್ರು. ಬಂದ್ರು 2 ನಿಮಿಷ ಮಾತಾಡಿದ್ರು, ಒಂದು ಚೆಕ್ ಕೊಟ್ಬಿಟ್ಟು ನಿಮ್ಮ ಜೊತೆ ನಾವಿರ್ತೀವಿ ಅಂತ ಹೋಗ್ತಿದ್ರು. ಇವತ್ತು ಬಂದಿದ್ರು ಅಧಿಕಾರಿಗಳು, ನಾವು ಅವ್ರ ಜೊತೆ ಅವ್ರು ಇದ್ರೆ ನಮ್ಗೆ ಮಾತಾಡಕ್ ಆಗಲ್ಲ ಅಂತೇಳಿ ನಾವು ಹೊರಗಡೆ ನಿಂತ್ಕೊಂಡಿದ್ವಿ. ಒಂದೂವರೆ ಗಂಟೆ ಅಧಿಕಾರಿಗಳ ಜೊತೆ ನಿಂತ್ಕೊಂಡು ಮಾತಾಡಿದ್ದಾರೆ. ಅದಕ್ಕೆ ನಾವು ಸ್ವಾಗತನ ಮಾಡಬೇಕು. ಯಾಕಂದ್ರೆ ಯಾವತ್ತು ಕೂಡ ಬಂದು MLAಗಳು ಅಷ್ಟೊತ್ತು ನಿಂತ್ಕೊಂಡು ಮಾತಾಡೋದಿಲ್ಲ. ನಾನು ಅದನ್ನೇ ಅಂದೆ ಅವತ್ತು ಊರವ್ರಿಗೆ, ಇಲ್ಲಿ ನಮ್ಮ ಅಕ್ಕ ಒಬ್ರು ಜೊತೆಗಿದ್ರು, ಇವರು ಬಂದಿದ್ರು. ಹೇಳಿದೆ ಇಷ್ಟೊತ್ತು ಯಾರು ಮಾತಾಡೋದಿಲ್ಲ, ನಿಂತ್ಕೊಂಡು ಬಂದು 5 ನಿಮಿಷ ನಿಂತು ಚೆಕ್ ಒಂದು ತಂದು ಕೊಟ್ಟು ಹೋಗ್ತಾರೆ, ಪರವಾಗಿಲ್ಲ ಅಂತ ನಾನು ಮಾತಾಡ್ತಾ ಇದ್ದೆ. ಇವತ್ತು ಅವರು ಮನೆಯಲ್ಲಿ ಮನೆಗೆ ಒಂದು ಹುಡುಗರು ಇದ್ದಾರೆ, 2 ಸಂಬಂಧರಿದ್ದಾರೆ. ಇವಳು ಒಬ್ಳೆ ಮಗಳು, ಅವ್ರಿಗೊಂದು ಉದ್ಯೋಗ ಕೊಡಬೇಕು ಅನ್ನೋದನ್ನು ಕೂಡ ಮಾತಾಡಿದೆ. ಮತ್ತೊಂದು 5 ಎಕರೆ ಜಮೀನು ಕೊಡ್ಬೇಕು ಅನ್ನೋದನ್ನು ಕೂಡ ಸರ್ಕಾರದ ಮುಂದ್ಗಡೆ ಡಿಮ್ಯಾಂಡ್ ಇಟ್ಟಿದೆ. ಅವರು ನಾವು ಖಂಡಿತ ನೊಂದ ಕುಟುಂಬದ ಜೊತೆಗೆ ಇರ್ತೀವಿ ಅಂತೇಳಿ ಮತ್ತೆ ಒಂದು 6 ತಿಂಗಳು ರೇಷನ್ ಕೂಡ ಕೊಡ್ತೀನಿ ಅಂದ್ರು. ಇದ್ರ ಜೊತೆಗೆ ಇದು ಅಲ್ದೇನೆ ನಾವು ಸರ್ಕಾರಕ್ಕೆ ಇನ್ನೂ ಡಿಮ್ಯಾಂಡ್ ಇಡ್ತೀವಿ. ಇವತ್ತು ಬಿಲ್ಕಿಸ್ ಬಾನುಗೆ ಆದ ಗತಿ ಇದೆಯಲ್ವಾ, ಅವಾಗನೇ ಸರ್ಕಾರ ಸೀರಿಯಸ್ ಆಗಿ ಕ್ರಮ ಆರೋಪಿಗಳ ಮೇಲೆ ತಗೊಂಡಿದ್ರೆ ಇವತ್ತು ಇಷ್ಟು ದೂರ ಇಷ್ಟುವರೆಗೆ ನಮ್ಮ ಮನೆಯೊಳವರೆಗೆ ಇವತ್ತು ಬರ್ತಿರ್ಲಿ. ಈ ವೇಳೆ ಮಹಿಳಾ ಸಂಘಟನೆಗಳ ಮುಖಂಡರಾದ ವಿಜಯರಾಣಿ, ಮಹಿಳಾ ಮುನ್ನಡೆಯ ರಾಜ್ಯಾಧ್ಯಕ್ಷೆ ಚನ್ನಮ್ಮ, ಸಾಹೇರಾ ಬಾನು, ಹನುಮಂತ ಕೋಟೆ, ಹೋರಾಟಗಾರರಾದ MR ಬೇರಿ, ಶರಣ ಕುಮಾರ್, ಮುದ್ದಮ್ ಗುಡ್ಡಿ, ಖಾಜಾ ಅಸ್ಲಂ ಅಹಮದ್, ಅಂಜನೇಯ ಕುರುಬದೊಡ್ಡ, ಜಮಾತೆ ಇಸ್ಲಾಂ ಜಿಲ್ಲಾಧ್ಯಕ್ಷ ಅಸೀಮುದ್ದೀನ್ ಅಖ್ತರ್, AIDYO ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ಅಂಬೇಡ್ಕರ್ ಸೇನೆ ಅಧ್ಯಕ್ಷ ವಿಶ್ವನಾಥ್ ಪಟ್ಟಿ, ಕಾಂಗ್ರೆಸ್ ಯುವ ಮುಖಂಡ ಫೈಸಲ್ ಖಾನ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೈಭವ ನ್ಯೂಸ್, ರಾಯಚೂರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.